ಹಾಯ್ ಎಲ್ಲರೂ ನಮಸ್ಕಾರ. SSLC ವಾರ್ಷಿಕ ಪರೀಕ್ಷೆ ನಾಳೆ ಗುರುವಾರ. ಸೊ ನಿಮಗೆ 22/5/2026 ಸೊ ನಿಮಗೆ SSLC ಅವರ ಒಂದು 2ನೇ ಎಕ್ಸಾಮ್ ಇದೆ. ಸೊ ಈಗಾಗಲೇ ನಾನು ಅಂದರೆ ಶನಿವಾರ ದಿವಸ ನಡೆಯುವಂಥ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಕುರಿತು ಒಂದು ವಿಡಿಯೋನ ಮಾಡಿದ್ದೀನಿ ಚಾನಲಲ್ಲಿ. ಸೊ ಅದನ್ನು ಕೂಡ ಹೋಗಿ ನೋಡ್ಕೋಬಹುದು. ಆದಷ್ಟು ವಿದ್ಯಾರ್ಥಿಗಳು ಏನೇ ಸಮಸ್ಯೆಗಳಿದ್ರೆ ಕಮೆಂಟ್ ಮೂಲಕ ನಮಗೆ ಮಾಹಿತಿನ ಕೊಡಬೇಕಾಗತ್ತೆ. ಸೊ ಪ್ರಶ್ನೆ ಕುರಿತು ನಿಮಗೆಲ್ಲಿರುವಂಥ ಅಬ್ಜೆಕ್ಷನ್ ಇದ್ದರೆ ನಮಗೆ ಡೈರೆಕ್ಟಾಗಿ ನೀವು ಮೇಲ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಕೊಂಡು ಮಾಹಿತಿನ ಪಡ್ಕೊಳ್ಬೇಕಾಗಿರುತ್ತೆ. ಸೊ ಆದಷ್ಟು ವಿದ್ಯಾರ್ಥಿಗಳು ಈಗಾಗಲೇ ನಿಮಗೆ ಲಾಸ್ಟ್ ಪೇಪರ್ ಅಂದರೆ ಶನಿವಾರ ಎಂಡ್ ಆಗುತ್ತೆ. ಅಂದರೆ 23ನೇ ತಾರೀಕಿಗೆ ನಿಮ್ಮೊಂದು ಪರೀಕ್ಷೆಗಳು ಎಲ್ಲ ಎಂಡ್ ಆಗ್ತವೆ. ಸೊ ಇಂದಿನ ಒಂದು ಪರೀಕ್ಷೆಯಲ್ಲಿ ನಾವು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಟ್ಟಂಥ ಕೋರ್ಟ್ ಕೂಡ ಆದೇಶ ಪಡಿಸಿದ್ದು, ಹಾಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಈ ಹಿಂದಿ ಮೇಲೆ ಇರುತ್ತೆ. ಸೊ ನಿಮಗೆ ಈಗಾಗಲೇ ಫಸ್ಟ್ ಎಕ್ಸಾಮ್ ಬರೋದ್ರಲ್ಲ, ಅಲ್ಲಿ ಗ್ರೇಸ್ ಮಾರ್ಕ್ಸ್ ಅಂದರೆ ಕೃಪಾಂಕ ಅಂಕವನ್ನು ಕೊಟ್ಟು ನಿಮಗೆ ಪಾಸ್ ಮಾಡ್ತಕ್ಕದ್ದು. ಹಾಗೆ ಕೋರ್ಟ್ ಕೂಡ ಆರ್ಡರ್ ಮಾಡಿದ್ದು ಹಿಂದಿ ಮೇಲೆ ಅಂದರೆ 3 ಭಾಷೆ ಸಂಬಂಧಪಟ್ಟಂಥ ಸರ್ಕಾರ ಮೇಲೆ ಇರುತ್ತೆ. ಸೊ ನಾಳಿನ ಹಿಂದಿ ಎಕ್ಸಾಮ್ಗೆ ಗ್ರೇಸ್ ಮಾರ್ಕ್ಸ್ ಅವೈಲೇಬಲ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ತಿಳಿಸೋದಾದ್ರೆ, ಸೊ ನಾಳಿನ ಒಂದು ಹಿಂದಿಗೆ ಸಂಬಂಧಪಟ್ಟಂಥ ಸೊ ವಾರ್ಷಿಕ ಪರೀಕ್ಷೆ ಏನು ಓದ್ಕೋಬೇಕಂದ್ರೆ ಸರ್ಕಾರ ಕೊಟ್ಟಿರುವಂಥ ಮಾಡೆಲ್ ಕ್ವಶನ್ ಪೇಪರನ್ನು ಓದಬೇಕಾಗತ್ತೆ. ಸೊ ಬನ್ನಿ, ನಾನು ಒಂದು 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ನಡೆದಿರುವಂಥ ಸೊ ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀನಿ. ಅವುಗಳಿಗೆ ನಿಮಗೆ ಉತ್ತರ ಸಹಿತ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ. ಸೊ ಕೊನೆಯರು ನೋಡಿ. ಸೊ ಬನ್ನಿ ಇಂದಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ನಿಮಗೆ ಸರಿಯಾಗಿ ಅದನ್ನು 6 ಗಂಟೆಗೆ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಟೈಮ್ ಅಂದರೆ ಹೆಚ್ಚಾಗಿರೋದ್ರಿಂದ ನಾ 8 ಮೇಲೆ ಅಂದರೆ 9 ಗಂಟೆಗೆ ಸೊ ವಿಡಿಯೋ ಅಪ್ಲೋಡ್ ಆಗ್ತಿರುತ್ತೆ. ಸೊ ಡೋಂಟ್ ವೆರಿ, ಯಾವುದಕ್ಕೆ ಚಿಂತನೆ ಮಾಡಬೇಡ. ಸೊ ಈ ವಿಡಿಯೋನ ಈಗ ಶುರು ಮಾಡೋಣ ಬನ್ನಿ. ಸೊ ನಿಮಗೆ ಹಿಂದಿಗೆ ಸಂಬಂಧಪಟ್ಟಂಥ ಅಂದರೆ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಇಲ್ಲಿರುವಂಥ MCQಗಳನ್ನು ನೋಡೋಣ. ಸೊ ನಿಮಗೆ ಅಲ್ಲಿ MCQನ ಕೊಟ್ಟಿರ್ತಾರೆ 8 ಪ್ರಶ್ನೆಗಳು, ಎಲ್ಲ ಸಬ್ಜೆಕ್ಟ್ಸ್ ಇರೋದಂತೆ. ಸೊ 1ನೇ ಪ್ರಶ್ನೆಯಲ್ಲಿ ನಿಮಗೆ ನಿರ್ಮಲಿಖಿತ ಪ್ರಶ್ನೆಗೆ 4 ವಿಕಲ್ಪ್ ಸುಜಾಯೇ ಗಯೆ ಉನ್ಮೆ ಅಲ್ಲಿ ಅಂದರೆ ಒಂದು ಅಲ್ಲಿ MCQನ ಕೊಟ್ಟಿರ್ತಾರೆ. MCQನ ಅವ್ರು ಕೊಟ್ಟಿರ್ತಾರೆ 8. ಸೊ ಅಲ್ಲಿ ನೋಡೋದಾದರೆ 1ನೇ ಪ್ರಶ್ನೆಗೆ ನೋಡಿ, ಶಶಿ ಶಬ್ದಕ್ಕ ಅನ್ಯ ವಚನ ರೂಪ ಹೈ, ಇದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಅನ್ಯ ರೂಪ ವಚನ ಬರೆಯುವಂತ ಇರುತ್ತೆ. ನೀವು ಬೇರೆ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಶಶಿ ಎಂಬ ಪದವನ್ನು ಕೇಳಾಗಿದೆ. ಸೊ ನಮಗೆ ಅಲ್ಲಿ ಕೊಟ್ಟಿದ್ರೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಅಲ್ಲಿ ಅಂದರೆ ಈಗ ಸರಿಯಾದ ಉತ್ತರವನ್ನು ಅಲ್ಲಿ ಸರ್ಕಾರ ಕೊಟ್ಟಿರ್ತಾರೆ, ಅಂದರೆ ಶಶು ಆಗಿರುತ್ತೆ. ಸೊ ರೈಟ್ ಆನ್ಸರ್ ಬಿ ಆಗಿರುತ್ತೆ. ಹಾಗೆ ನೀವು ಸರಿಯಾಗಿ ನೋಡ್ಕೋಬೇಕಲ್ಲ ವಿದ್ಯಾರ್ಥಿಗಳು ಹಿಂದಿಯನ್ನು. ಇನ್ನು 2ನೇ ಪ್ರಶ್ನೆ, ಕವಿತ್ರಿಕ ಶಬ್ದಕ್ಕ ಅನ್ಯಲಿಂಗ ಅಂದರೆ ಕವಿತ್ರಿ. ಸೊ ಅದಕ್ಕೆ ಆಪ್ಷನ್ ಎ ಕವಿ ಆಗಿರುತ್ತೆ. ಸೊ ಓಕೆ. ಇನ್ನು 3ನೇ ಪ್ರಶ್ನೆ, ಸಜನ್ ಶಬ್ದಕ್ಕ ವಿಲೋಮ್ ರೂಪ, ಅದು ಸಜನಕ್ಕೆ ಸಂಬಂಧಪಟ್ಟಂಥ ವಿಲೋಮ್ ರೂಪವನ್ನು ಬರೀಬೇಕಾಗತ್ತೆ. ಅದಕ್ಕೆ ಏನಾಗಿರುತ್ತೆ ದರ್ಶನ್. ಆಪ್ಷನ್ಸ್ ಅಂದರೆ ಅಲ್ಲಿ ದುರ್ಜನ್ ಆಗಿರುತ್ತೆ. ಅಂದರೆ ಇಲ್ಲಿ ಸಂಬಂಧಪಟ್ಟಂಥ ನೀವು ಓದ್ಕೋಬೇಕು ವಿಲೋಮ್ ಶಬ್ದ ಯಾವ ರೀತಿ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ 4ನೇ ಪ್ರಶ್ನೆ, ಸೊ ಜೋಗ್ ಅಂದರೆ ಅಲ್ಲಿ ನೀವು ಸಂಬಂಧಪಟ್ಟಂಥ ಅಲ್ಲಿ ಗೋಕಾಕ್, ಶಿವನ ಸಮುದ್ರ ಅಂದರೆ ಅಲ್ಲಿ ನಿಮ್ಗೆ ಸಂಬಂಧಪಟ್ಟಂಥ ಸಮುದ್ರ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ಆದಿ ಜಲಪ್ರಪಾತ ಅಂದರೆ ಅದು ಸಂಬಂಧಪಟ್ಟಂಥ ಮನೋಹೋಕ್ ಹೈ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ. ನೋಡಿ, ವಿರಾಮ ಚಿಹ್ನೆ ಮೇಲೆ ಒಂದು ಪ್ರಶ್ನೆ ಇರುತ್ತೆ, ಒಂದು ಇರುತ್ತೆ. ಸೊ ಇಲ್ಲಿ ವಾಕ್ಯದ ಮೇಲೆ ಕೊಟ್ಟಂಥ ಚಿಹ್ನೆ ಯಾವುದು? ಸೊ ನಿಮಗೆ ಅಲ್ಪ ವಿರಾಮ. ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ. ಇನ್ನು 5ನೇ ಪ್ರಶ್ನೆ ನೋಡೋದಾದ್ರೆ, ನಿರ್ಮಲಿಖಿತ್ ಮೇ ಸೊ ಗುಣಸಂಧಿಕ ಉದಾಹರಣೆ ಹೈ ಅಂದರೆ ಗುಣಸಂಧಿಗೆ ಉದಾಹರಣೆ ಆಗಿರುತ್ತೆ ಯಾವುದು? ಸೊ ಇಲ್ಲಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಅಂದ್ರೇನು? ವಾರ್ಷಿಕೋತ್ಸವ ಅಂದರೆ ವಾರ್ಷಿಕ ಉತ್ಸವ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗಿರುತ್ತೆ. ಇನ್ನು 6ನೇ ಪ್ರಶ್ನೆ, ಅಷ್ಟೇ ಅಲ್ಲಿ ಗಾಡಿ ಆನೆ ಡ್ಯಾಶ್ ದೇರೆ ಹೈ. ಸೊ ಓಕೆ. ಪ್ರಶ್ನೆಗೆ ರಿಕ್ತ ಸ್ಥಾನ ಮೇ ಸಹಿ ಕಾರಕ್ ಚಿಹ್ನೆನ ಬರೀಬೇಕಾಗುತ್ತೆ. ಆಪ್ಷನ್ಸ್ ಎ ಅಲ್ಲಿ ಮೇ ಆಗಿರುತ್ತೆ. ಓಕೆ. ಇನ್ನು 7ನೇ ಪ್ರಶ್ನೆ, ನಿರ್ಮಲಿಖಿತ್ ಮೇ ಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೈ ಅಂದರೆ ಪ್ರಥಮ ಪ್ರೇರಣಾರ್ಥಕ ರೂಪವನ್ನು ಬರೀಬೇಕಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಾರೆ ಆಪ್ಷನ್ ಸಿ ದಿಲಾನ ಆಗಿರುತ್ತೆ. ಸೊ ಇನ್ನು 8ನೇ ಪ್ರಶ್ನೆ, ನಿರ್ಮಲಿಖಿತ್ ಮೇ ಸೆ ಅಂದರೆ ದಿಗು ಸಮಾಸದ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಗ್ಯಾರಂಟಿಯಾಗಿ. ಸೊ ಅದು ನೋಡ್ಕೊಳ್ಳಿ. ಸೊ ಇದೇ ಬರುತ್ತಂತೆಲ್ಲ ಇದರ ಮೇಲೆ ಒಂದು ಫಾರ್ಮೆಟ್ ಮೇಲೆ ಕ್ವಶನ್ ಬರುತ್ತೆ ಅಂತ ಅರ್ಥ. ಸೊ ಅಲ್ಲಿ ಆಪ್ಷನ್ ಡಿ ಅಲ್ಲಿ ನೀವು ಬರೀದ್ವಿ, ಅಲ್ಲಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗೈತೆ. ಓಕೆ. ಇನ್ನು ರೂಮ್ ನಂಬರ್ 2ರಲ್ಲಿ निर्मलिखित प्रश्न में दो शब्द के सूचित संबंध के अनुरूप में तीसरे शब्द का संबंधित रूप ಬರೀಬೇಕು. ಅಂದರೆ ಒಂದೇ ಶಬ್ದಕ್ಕೆ ಸಂಬಂಧಪಟ್ಟಂತ 3ನೇ ಶಬ್ದಕ್ಕೆ ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಸೊ ನಮಗೆ ಚಿಟ್ಟಿ भेजने के लिए ಸೊ ಅದು ಅಧಿಕ ಸಮಯ. ಸೊ ಇಮೇಲ್ भेजने के लिए ಅದಕ್ಕೆ ಕಾಮ್ ಸಮಯ ಅಂತ ಹೇಳಬೇಕಾಗುತ್ತೆ. 10ನೇ ಪ್ರಶ್ನೆ, ಬೋಲೋಫಾನ್ ಬಾಲಕೃಷ್ಣ ಅಲ್ಲಿ ವಾತ್ಸಲ್ಯ ಅನ್ನೋದಕ್ಕೆ ಆಪ್ಷನ್ ಸಿ ಯಶೋಧ. ಓಕೆ. ಇನ್ನು 11ನೇ ಪ್ರಶ್ನೆ, ವಿಸ್ತಾರ್ ಕೆ ನೀಚೆ ದಬಾಯ ನೈ
चपले में सो के सिर के नीच ದಬಾಯ ಓಕೆ ಕಪ್ಪಡೆ ಮೇ ಸೋಕೆ ಕಪ್ಪಡೆ ಆಗಿರುತ್ತೆ. 12ನೇ ಪ್ರಶ್ನೆ ನಾಗಪುರ್ ಅಲ್ಲಿ ಸಂತಾರ್ ಕಾಶ್ಮೀರ್ಗೆ ಸೇಬ್ ಓಕೆ ಸಂಬಂಧಪಟ್ಟಂತ ಕಾಶ್ಮೀರ್ಗೆ ಸಂಬಂಧಪಟ್ಟಂತ ಯಾವ ಹೊಂದಿದೆ ಸೇಬ್. ಇನ್ನು ರೋಮ ನಂಬರ್ 3ರಲ್ಲಿ ನಿರ್ಲಿಖಿತ ಪ್ರಶ್ನೆಗೆ ಉತ್ತರ ಏಕೈಕ ವಾಕ್ಯ ಮೇ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರ ಅಂತ ಪ್ರಶ್ನೆ 4 ಪ್ರಶ್ನೆ ಕೊಟ್ಟಿರ್ತಾರೆ. 13ನೇ ಪ್ರಶ್ನೆ ಇಂಟರ್ನೆಟ್ ಕ್ರಾಂತಿ ಕಾ ಸೊ ಆಸರ್ ಕಿಸ್ ಪರ್ ಬಡಾ ಹೈ. ಸೊ ಇಂಟರ್ನೆಟ್ ಕ್ರಾಂತಿ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಬಡೆ ಬೂಡೋಸೆ ಲೇಕರ್ ಚೋಟೆ ಬಚ್ಚೋ ತಕ್ ಅಂತ ಹೇಳಬೇಕಾಗತ್ತೆ. 14 ಪ್ರಶ್ನೆ ಸೊ ಅಲ್ಲಿ ಪರಮಾಣು ಕಿಸ್ ದೇಕರ್ ಕಲಿ ಕಾಮ್ತೆ ಹೈ ಸಂಬಂಧಪಟ್ಟಂತ ಉತ್ತರವನ್ನು ನೋಡ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಕವಿ ಕೆ ಅನುಸಾರ ಬಹನೆ ಅಂದರೆ ಬಹನೆ ಕಾ ಕಾರಣ ಲಿಖಿಯೇ. ಓಕೆ ಇನ್ನು ರೋಮ ನಂಬರ್ 4ರಲ್ಲಿ ನಿರ್ಲಿಖಿತ ಪ್ರಶ್ನೆಗೆ 2-3 ವಾಕ್ಯ ಮೇ ಉತ್ತರ ಲಿಖೆ ಒಟ್ಟು 16 ಅಂಕವನ್ನು ಇಲ್ಲೇ ಬರೆದು ಪಾಸ್ ಆಗ್ಬೋದು. ಸೊ ನೋಡ್ಕೊಳ್ಳಿ. ಓಕೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಕಂಪ್ಲೀಟ್ ಓದ್ಕೊಳ್ಳಿ. ಯಾವಪ್ಪ ಅಂದರೆ ನಾನು ಅಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. 18ನೇ ಪ್ರಶ್ನೆ ಜಲಾಲುದ್ದೀನ್ ಅಂದರೆ ವೇಟ್ ಮಾಡಿ जलालुद्दीन ने सो कलम जी को नई दुनिया का ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತ ಓದ್ಕೋಬೇಕಾಗುತ್ತೆ. ಅಂದರೆ ಅಲ್ಲಿ ಮೇರಾ ಬಚ್ಪನ್ ಎಂಬ ಪಾಠ ಏನಿದೆ ನೋಡಿ. ಸೊ ಅಲ್ಲಿ ನಿಮಗೆ ಅಬ್ದುಲ್ ಕಲಾಂ ಸಂಬಂಧಪಟ್ಟಂಥ ಜೀವನ ಚರಿತ್ರೆಯನ್ನು ಆದರ್ಶವಾಗಿ ಕೇಳತಕ್ಕದ್ದು. ಓಕೆ ಬಾದೋ ಕೆಸೆ ಕರಾಯ ಅಂದರೆ ಸಂಬಂಧಪಟ್ಟ ಜಲಾಲುದ್ದೀನ್ ಅವರು ಏನನ್ನು ಮಾಡ್ತಿದ್ರು ಎಂಬುದನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ಸೊ ಜಲಾಲುದ್ದೀನ್ ಕಲಾಂ ಜಿ को हमेशा शिक्षित व्यक्तियों को वैज्ञानिक खोज अली समकालीन साहित्य और चिकित्सा विज्ञान की उपलब्धियों को बारे में बताए रहते हैं. इस तरह उन्होंने कलाम जी को नई दुनिया को बोध कराया ಅಂತ ಹೇಳಬೇಕಾಗತ್ತೆ. ಇನ್ನು 19 ಪ್ರಶ್ನೆ ಕವಿ ಕ್ಯೋ ಅನ್ಸಾರ್ ಮನುಷ್ಯ ಸುಖ कैसे पा सकता है ಸ ಪ್ರಶ್ನೆಯಲ್ಲಿ ಇರುತ್ತೆ. ಇನ್ನು ದುನಿಯಾನೆ ಲೇಖಕ से क्या कहा ಪ್ರಶ್ನೆ ಓದ್ಕೋಬೇಕಾಗತ್ತೆ. ಕವಿ ಭಾರತ್ ಮಾತಾ ಸೆ ಪ್ರಾರ್ಥನಾ ಕರ್ತೆ ರಹಿ ಹೇ ಈ ಪ್ರಶ್ನೆ ಇರುತ್ತೆ ನೋಡಿ, ಇಂಪಾರ್ಟೆಂಟ್ ಇರುತ್ತೆ. ಸೊ ಮಾತೃಭೂಮಿ ಪದ್ಯದ ಮೇಲೆ ಈ ಪ್ರಶ್ನೆನ ಕೇಳಾಗಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನು ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಇನ್ನೊಂದು 23 ಪ್ರಶ್ನೆ ಶನಿ ಕಾ ಅತ್ಯಂತ ಕಂಡ ಗ್ರಹ ಹೈ ಕೆಸೆ ಹೈ ಅಥವಾ ಶನಿ ಅತ್ಯಂತ ಸುಂದರ ಗ್ರಹ ಹೈ ಅಂತ ಕೇಳ್ಬೋದು. ಅಥವಾ ಅಲ್ಲಿ ಒಂದು ಪದ ಇದೆ ನೋಡಿ, ಅತ್ಯಂತ ಗ್ರಹವಾಗಿದೆ ಟಾಲಿಟನ್ ಕೇಕ್ ವಾರಮೆ ಕ್ಲಿಕಿಯೇ ಅಂತದ. ಅತ್ಯಂತ ದೊಡ್ಡ ಗ್ರಹ ಇದೆ ಶನಿ ಗ್ರಹ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಬರಬೇಕು. ಇನ್ನು ಸತ್ಯಕ್ಕೆ ವಾರಮೆ ಅಲ್ಲಿ ನೀವು ಸಂಬಂಧಪಟ್ಟಂಥ ಪ್ರಶ್ನೆ ಸತ್ಯಕ್ಕೆ ಮಹಿಮಾ ಅದೇ ಪಾಠದ ಮೇಲೆ ಈ ಪ್ರಶ್ನೆ ಕೇಳಾಗಿದೆ, ಅದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಪ್ರಶ್ನೆ ನೋಡೋಣ. ಇನ್ನು ಬಾಲಕೃಷ್ಣ ನೋಡಿ ತುಂಬ ಏನಿದೆ. ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಶಿಕಾಯತ್ ಕರ್ತೆ ಹೈ ಅಲ್ಲಿ 3 ಅಂಕದ ಪ್ರಶ್ನೆ 27 ಅಂಕವನ್ನು ಪಡ್ಕೊಳ್ಬೋದು. ಸೊ ನೋಡಿ ಇನ್ನೊಂದು ರೋಬೋಟ್ ಪಾಠದ ಮೇಲೆ ಒಂದು ಪ್ರಶ್ನೆ ಇದೆ, ಓದ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಸೊ ಬಸಂತ್ ಕಿ ನೋಟ್ ಸೆ ಬುನಾಕರ್ ವಾಪಸ್ ಕ್ಯಾ ನೈ ಲೌಟಾ ಸೊ ಕಾರಣ ಸ್ಪಷ್ಟ ಕಿಜಿಯೇ ತುಂಬಾ ಮಾಡಿರುತ್ತೆ. ಸೊ ಇನ್ನು ಇಮಾನ್ದಾರಿಕೆ ಸಮ್ಮೇಳನ ಪಾಠದ ಮೇಲೆ ಪ್ರಶ್ನೆಗಳಿರ್ತವೆ. ಅಲ್ಲಿ ಆಧುನಿಕ ಮಾನವಕ್ಕೆ ಭೌತಿಕ ಸಾಧನ ಕರ್ನ ವರ್ಣನ್ ಕೀಜಿಯೇ ಅದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಲೇಖಕ ಗಿಲ್ಲುಕೆ ನೋಡಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಗಿಲ್ಲು ಪಾಠದ ಮೇಲೆ ಪ್ರಶ್ನೆ ಇದೆ. ಮಾಧವಿ ವರ್ಮ ಅವರ ಒಂದು ಬರೆದಂಥ ರಚನೆಯ ಪಾಠ. ಲೇಖಕನೇ ಗಿಲ್ಲುಕೆ ಪ್ರಾಣ ಕೇಸೆ ಬಚಾಯೆ ಬಾತಾಯೆ ಈ ಪ್ರಶ್ನೆಯನ್ನು ಬರ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬಾಲಶಕ್ತಿ ಅದನ್ನು ನೋಡ್ಕೊಳ್ಳಿ, ವೇಟ್ ಮಾಡಿ ಇದ್ರೆ. ಇನ್ನು ದಕ್ಷಿಣ ಶಿಖರಕ್ಕೆ ವಾತಾವರಣ ಕಾ ವರ್ಣನ್ ಅಲ್ಲಿ ಬಚೇಂದ್ರಿ ಕೆಸೆ ಕರ್ತೆ ಬಚೇಂದ್ರಿ ಸಂಬಂಧಪಟ್ಟಂಥ ಒಂದು ಅಂದರೆ ಅವರು ಯಾವ ರೀತಿ ಅವರು ದಕ್ಷಿಣ ಶಿಖರವನ್ನು ಏರಿ ಸಾಧನೆ ಮಾಡಿದರು, ಮೌಂಟ್ ಎವರೆಸ್ಟ್ ಅಂತ ಸಂಬಂಧಪಟ್ಟಂಥದ್ದೇ. ನಿರ್ಮಲಿಖಿತ ದೋಹಕ ಭಾವಾರ್ಥ ಅಂದರೆ ಭಾವಾರ್ಥ ಮೇಲೆ ಒಂದು ಇರುತ್ತೆ. 32 ಪ್ರಶ್ನೆ ನೋಡ್ಕೊಳ್ಳಿ. ದಯಾ ಧರ್ಮ ಕಾ ಮೂಲ್ಯ ಹೈ ಪಾಪ ಮೂಲ್ಯ ಅಭಿಮಾನ್ ಹೈ ಅಲ್ಲಿ ತುಳಸಿಗೆ ದ್ವಯ ಸಂಬಂಧಪಟ್ಟಂಥ ಮನೆ ಒಂದು ಪ್ರಶ್ನೆ ಇರುತ್ತೆ. ಓಕೆ ಅದರ ಉತ್ತರವನ್ನು ಕೊಟ್ಟಿರ್ತಾರೆ ನೋಡಿ. ದೋಹೆಕ ಭಾವಾರ್ಥನ ಬರೀಬೇಕಾಗತ್ತೆ. ಇನ್ನು ಗದ್ಯಾಂಶಕ್ಕೆ ಅನುವಾದ ಕನ್ನಡ ಮೇ ಅಂಗ್ರೇಜಿ ಮೇ ಅಂದರೆ ಇದನ್ನು ಕೊಟ್ಟಂಥ ಒಂದು ಹಿಂದಿಯಲ್ಲಿ ಕನ್ನಡ ಮೇ ಅನುವಾದ ಮಾಡಬೇಕಾಗತ್ತೆ. 1 ಅಂಕ ಕೊಡ್ತಾರೆ. ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಶನಿ ಸೌರಮಂಡಲದ 2ನೇ ದೊಡ್ಡ ಗ್ರಹವಾಗಿದ್ದು ಇದು ಭೂಮಿಗಿಂತ 750 ಪಟ್ಟು ದೊಡ್ಡದ್ದು. ಶನಿ ಗ್ರಹದ ವಾಸ್ತವು 116,000 ಕಿಲೋಮೀಟರ್ ಆಗಿದೆ ಅಂತ ಕೊಟ್ಟಿರ್ತಾರೆ. ಶನಿ ಸೌರಮಂಡಲ ಕಾ दूसरा बड़ा ग्रह है. ಸೊ ಪೃಥ್ವಿ ಸೆ ಅಲ್ಲಿ ಕರೀಬ್ 750 ಅಂದರೆ ಗುಣ ಬಡ ಹೈ. ಶನಿ ಗ್ರಹಕ ವ್ಯಾಸ್ ಅಂತ ಸಂಬಂಧಪಟ್ಟಂಥ 1000 ಕಿಲೋಮೀಟರ್ ಹೈ ಅಂತ ಹಿಂದಿಯಲ್ಲಿ ಕೊಟ್ಟಿರ್ತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ ನೋಡಿ. ನಿರ್ಮಲಿಖಿತ ಪ್ರಶ್ನೆ ಮೇ 5 से वाक्य में उत्तर लिखे ಅಂದರೆ 8 ಅಂಕವನ್ನು ಪಡ್ಕೋಬಹುದು. ಕರ್ನಾಟಕ ಕಿ ಶಿಲ್ಪಕಲಾ और वास्तुकला में परिचय दीजिए
ಅಥವಾ सौंदर्य वर्णन कीजिए क्लिक करें। कन्नड़ भाषा अथवा संस्कृति को कर्नाटक के साहित्यकारों की देनी है वर्णन कीजिए ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಷ್ಟು ನೋಡ್ಕೊಳ್ಳಿ. ಉತ್ತರನ ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ ಪ್ರಶ್ನೆ ಇದು. ಇನ್ನು 35ನೇ ಪ್ರಶ್ನೆ ನಿರ್ಮಲಿಖಿತ ಕವಿತಾಂಶ ಪೂರ್ಣನ್ ಕೀಜಿए ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ. ಅದು ಅಸಫಲತಾ ಏಕ್ ಚುನಾಯಿತಿ ಇದೆ ನೋಡಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆನ ನಿಮಗೆ ಮೊದಲನೇ ಎಕ್ಸಾಮ್ ಬರ್ದಿದ್ರೆ ನೋಡಿ. असफलता एक चुनाइती है क्या तुम ಅಂತ ಪ್ರಶ್ನೆ ಇದೆ ನೋಡಿ. ಅದು ಅಂದರೆ ಕೋಶಿಶ್ ಕರ್ನೆ ಕವಿ ಹಾರ್ ನಹೀ ಹೋತಿ ಅಂತ ನೋಡಿ. ಆ ಪಾಠದ ಮೇಲೆ ಇದ್ದೇ ಇರ್ತೀವಿ. ಸೊ ನೋಡ್ಕೊಳ್ಳಿ ಇಲ್ಲೇ ನೋಡಿ ಅದು असफलता एक चुनाइती है. ಸೊ ಅಲ್ಲಿ इसे स्वीकार करो क्या कमी रही गई देखो और सुधार करो जब तक ना सफल ना हो नींद चैन को त्यागो तुम संघर्ष का मैदान छोड़कर मत भागो तुम. ಓಕೆ ಈ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್ ನೋಡೋದಾದ್ರೆ ಗದ್ಯಾಂಶಮೇ ಅಂದರೆ ಜ್ಞಾನಪೂರ್ವಕ ಅಂದರೆ ಸರಿಯಾಗಿ ಓದಿಕೊಂಡು ಪಡಾಕಾರ ಅಂದರೆ ಓದಿಕೊಂಡು ನಿರ್ಮಲಿಖಿತ ಪ್ರಶ್ನೆ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗೆ ಉತ್ತರಿಸಬೇಕಾಗಂದ್ರೆ ಇದು ಪ್ಯಾಸೇಜ್ ಅಂತ ಕರಿತೀವಿ. 4 ಅಂಕ ಕೊಟ್ಟಿರ್ತಾರೆ. ಸೊ ಇದನ್ನ ಓದಿಕೊಳ್ಳಿ. 36ನೇ ಪ್ರಶ್ನೆ. ಸೊ ಇಲ್ಲಿ ಪ್ರಶ್ನೆ ಕೇಳಿರ್ತಾರೆ ನೋಡಿ ಏನಪ್ಪಾ ಅಂದರೆ ಶಿಕ್ಷಕ ಉದ್ದೇಶ ಕೋ ಬತಾಯೆ ಶಿಕ್ಷಕ ಉದ್ದೇಶ ಸಂಭವ್ ಹೈ ಅಂತ ಪ್ರಶ್ನೆ ಮೇಲೆ ಇರ್ತವೆ. ಅದನ್ನ ಓದ್ಕೋಬೇಕು. ಇಲ್ಲಿ ಕೊಟ್ಟಿರ್ತಾರೆ ಉತ್ತರ ಕೊಟ್ಟಿದ್ದಾರೆ ನೋಡಿ. ಇನ್ನು ರೋಮ ನಂಬರ್ 8ರಲ್ಲಿ दिए गए संकेत विधाओं को आधार पर ಏನ ಅಂದರೆ ಪ್ರಬಂಧ ಬರೆಯೋದು ಕಡಿಮೆ ಇಲ್ಲಂತ ವಾಕ್ಯಮೇ ಕಿಸ್ ಏಕ್ ವಿಷಯಕ್ಕೆ ಅಂದರೆ ಕೆಳಗೆ ಕೊಟ್ಟಿರುವಂಥ ಒಂದು ವಿಷಯದ ಮೇಲೆ ನಿಬಂಧ ಲೇಖನ ಬರೆಯುವಂಥದ್ದು 4 ಅಂಕ ಕೊಡ್ತಾರೆ. ಇಲ್ಲಿ ಪ್ರಸ್ತುತವನ್ನು ಉಪಯೋಗ ಮಾಡಬೇಕು. ಅಲ್ಲಿ ಕೇಲೋಕ ಮಹತ್ವ ಅಂದರೆ ಕ್ರೀಡೆ ಸಂಬಂಧಪಟ್ಟಂಥ ಮಹತ್ವ ಬರೀಬೇಕು. ಏನಪ್ಪ ಇಂಪಾರ್ಟೆಂಟ್ ಕ್ರೀಡೆ ಸ್ಪೋರ್ಟ್ಸ್ ಏನಂತ ಇಂಪಾರ್ಟೆಂಟ್ ಇರ್ತವೆ. ಕೇಲೋಕ ಪ್ರಕಾರ ಇರ್ಬೋದು. ಪ್ರಸ್ತುತವಾನ್ ಕೆಲೋಸೆ ಲಾಭ ಅಂದರೆ ಕ್ರಿಕೆಟ್ ಆಡೋ ಅಂದ್ರೆ ಏನರ ಒಂದು ಆಟ ಅಂದ್ರೆ ಸ್ಪೋರ್ಟ್ಸ್ ಆಡೋದ್ರಿಂದ ಏನು ಲಾಭ ಆಗುತ್ತೆ. ಸೊ ಓಕೆ ಇನ್ನು ಉಪಸಂಹಾರವನ್ನ ಪ್ರತಿಯೊಂದು ವಿಷಯದ ಮೇಲೆ ಬರೀಬೇಕಾಗತ್ತೆ. ಓಕೆ ಸೊ ಇಲ್ಲಿ ಇಂಟರ್ನೆಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರಬಂಧ ಬರೆದಿರುತ್ತೆ. ಅದ್ರ ಕೂಡ ನೋಡ್ಕೊಳ್ಳಿ. ಇನ್ನು ಜನಸಂಖ್ಯಾ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ. 2ರಲ್ಲಿ ಒಂದು ಬರುತ್ತೆ ಜನಸಂಖ್ಯಾ ನಿಯಂತ್ರಣಕ್ಕೆ ಅವಶ್ಯಕತೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇದು ಓದ್ಕೊಳ್ಳಿ. ಅದನ್ನು ಕೂಡ ಈ ರೀತಿ ಪ್ರಸ್ತುತವಾನ್ ವಿಷಯ ವಿಸ್ತಾರ ಉಪಸಂಹಾರನ ಹಾಕಿ ಬರೀಬೇಕಾಗುತ್ತೆ. ನಂಬರ್ 9ರಲ್ಲಿ ನಿರ್ಮಲಿಖಿತ ವಿಷಯಕ್ಕೆ ಪತ್ರ ಬರೀಬೇಕಾಗ 5 ಅಂಕ ಇರುತ್ತೆ. ಅದು ನೋಡ್ಕೊಳ್ಳಿ. ಸೊ ಕೊಹ್ಲಿ ಅಲ್ಲಿ ಸಕಾರಣ ದೇತಿ ಹುಯೆ 3 ದಿನಕ್ಕೆ ಚುಟ್ಟಿ ಅಂದರೆ 3 ದಿನದ ರಜಾ ಕುರಿತು ನಾವು ಪ್ರಾಧ್ಯಾಪಕ ಅವರಿಗೆ ಪ್ರಿನ್ಸಿಪಲ್ ಅವರಿಗೆ ಪತ್ರವನ್ನು ಬರೀತಕ್ಕದ್ದು. ಅಪನಿ ಪಢಾಯಿಕೆ ಬಾರೆ ಮೇ ಬತಾಯಿ ಹುಯೆ ಅಪನೆ ಪಿತಾಜಿ ಕೋ ಅಂದರೆ ನಾವು ಕಲಿಕೆಗೋಸ್ಕರ ತಂದೆಯವರಿಗೆ ಪತ್ರವನ್ನು ಬರೀತಕ್ಕದ್ದು. ಸೊ ಅಲ್ಲಿ ಪತ್ರವನ್ನು ಎಷ್ಟು ಮಾಡ್ಬೇಕು ಅಂದರೆ ವ್ಯಾವಹಾರಿಕ ಪತ್ರ ಸ್ಟಾರ್ಟ್ ಆಗುತ್ತೆ. ಪ್ರೇಷಕ ಪಾತ್ ಅಂದರೆ ಪ್ರೇಷಕನ ಸಂಬಂಧಪಟ್ಟ ಯೂಸ್ ಮಾಡಬೇಕು. ಪತ್ರ ಪಹನೆ ವಾಲೆ ಕೋ ಫಾತ್ ವಿಷಯ ಸಂಬೋಧನ್ ಪತ್ರಕ ಕಲೇಖಬಾರ್ ಏನ ಅಲ್ಲಿ ಸಂಬಂಧಪಟ್ಟಂತ ನೀವು ಸಂಬಂಧ ಇದಕ್ಕೆ ಆನ್ಸರ್ ಕೊಡ್ತಾರೆ ನೋಡಿ. ಈ ರೀತಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. 1.5 ಮಾರ್ಕ್ಸನ್ನು ನೀವು ಯಾವ ರೀತಿ ಬರೀತೀರಿ ರೈಟಿಂಗ್ ಸ್ಕಿಲ್ ಮೇಲೆ ಕೊಡಲಾಗತ್ತೆ. ಸೊ ಇಲ್ಲಿ ಪಾರಿವಾರಿಕ ಪತ್ರವನ್ನು ಯಾವ ರೀತಿ ಬರೀಬೇಕು. ಸೊ ಇಷ್ಟು ನೋಡ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ನಾಳಿನ ಒಂದು ಎಕ್ಸಾಮಿನೇಷನ್ಗೆ ಇಲ್ಲಿ ಕೊಟ್ಟಿರುವಂಥ ಅಂದರೆ ಪೋಯಮ್ಗಳು ಯಾವುದು ಮಾತೃಭೂಮಿ ಮೇಲೆ ಒಂದು ನಿಮಗೆ ಒಂದು ಪೋಯಮನ್ನು ಬರೀಬೇಕಾಗತ್ತೆ. ಓಕೆ ಅದರ ಮೇಲೆ ಒಂದು ಪ್ರಶ್ನೆನ ಕೇಳ್ಬೋದು. ಸೊ ಇನ್ನು ಕರ್ನಾಟಕ ಸಂಬಂಧಪಟ್ಟಂಥ ಸಂಸ್ಕೃತಿ ಸಂಬಂಧಪಟ್ಟಂಥ ಕೇಳ್ಬೋದು. ನಿಮಗೆ ಅಲ್ಲಿ ಕೋಶಿಸ್ ಕವಿ ಹಾರ್ ನಹೀ ಹೋತಿ ಅಂತ ಪಾಠದ ನೋಡಿ ಅದು ನೋಡ್ಕೊಳ್ಳಿ. ಸೊ ಕೋಶಿಸ್ ಕವಿ ಹಾರ್ ನಹೀ ಹೋತಿ ಅಂತ ಅಸಫಲತಾ ಏಕ್ ಚುನಾಯಿತಿ ಹೇ ಅನ್ನೋ ಪದ್ಯವನ್ನು ಓದ್ಕೋಬೇಕಾಗತ್ತೆ. ಇನ್ನು ನಿಮ್ಗೆ ಸಂಬಂಧಪಟ್ಟಂಥ ಅಲ್ಲಿ ಸಂಧಿಗಳು ಸೋಕೆ ಸಂಧಿಗಳು ಹಾಗೆ ಸಮಾಸಗಳನ್ನು ಓದಬೇಕಾಗತ್ತೆ. ಇನ್ನು ಸಮಾಸಗಳನ್ನು ಓದಬೇಕಾಗತ್ತೆ. ಓಕೆ ಸಮಾಸಗಳನ್ನು ಓದಬೇಕಾಗತ್ತೆ. ಇನ್ನು ದೀರ್ಘ ಸಂಧಿ ಸಂಬಂಧಪಟ್ಟಂಥ ಅವುಗಳನ್ನ ಓದ್ಕೊಳ್ಳಿ. ಮತ್ತು ಇಂಪಾರ್ಟೆಂಟ್ ಆಗಿರೋದು ಚಿಹ್ನೆಗಳು. ಓಕೆ ಚಿಹ್ನೆಗಳು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಅಲ್ಲಿ ಅಲ್ಪ ವಿರಾಮ ದೀರ್ಘ ಅಲ್ಲಿ ಸಂಬಂಧಪಟ್ಟಂಥ ನೀವು ಓದ್ಕೋಬೇಕಾಗುತ್ತೆ. ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ. ಇದು ಇಂಥ ಒಂದು ಕ್ವಶನ್ ಕೊಟ್ಟರೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಗುರುತಿಸಿ ಬರೀಬೇಕಾಗುತ್ತೆ. ಓಕೆ ಇಂದಿನ ವಿಡಿಯೋದಲ್ಲಿ ನಾವು ಈ ವಿಡಿಯೋನ ಹಿಂದಿಗೆ ಸಂಬಂಧಪಟ್ಟಂಥ ಆಗಿರುತ್ತೆ ವಿಡಿಯೋ ಇದು. ಸೊ ಆದ್ದರಿಂದ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಸೊ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈಗಾಗಲೇ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸಂಬಂಧಪಟ್ಟಂಥ ಅಧಿಕೃತವಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಲಾಸ್ಟ್ ಶನಿವಾರದಲ್ಲಿ ನಿಮಗೆ ಲಾಸ್ಟ್ ಎಕ್ಸಾಮ್ಗಳು ಮುಗಿತೀವಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಯಾವ ರೀತಿ ನಡೆಯುತ್ತೆ, SSLC ಅವರ 2ನೇ ಎಕ್ಸಾಮಿನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ ಯಾವ ರೀತಿ ನಡೆಯುತ್ತೆ ಎಂಬುದನ್ನು ಮಾಹಿತಿನ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇಂದಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಸರಿಯಾಗಿ ಅಂದರೆ 8:40 ಆಯಿತು, 8:41 ಆಯಿತು. ಈ ವಿಡಿಯೋನ ನಾನು ಸರಿಯಾಗಿ 9 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಸೊ ಲಾಸ್ಟ್ ಟೈಮ್ನಲ್ಲಿ ಇದನ್ನು ಒಂದು ಬಾರಿ ನೋಡ್ಕೊಂಡ್ರೆ ಸಾಕು, ಈಸಿಯಾಗಿ ಪಾಸ್ ಆಗ್ಬೋದು. ಸೊ ನಾವು ಕೊಟ್ಟಂಥ ಪೋಯಮ್ಗಳನ್ನ ಓದಿಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.